ಎಸ್, ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ. ಅಧಿಕಾರಿಗಳು ಸಿಬ್ಬಂದಿಗಳು ಏಕಕಾಲದಲ್ಲಿ ಪ್ರತಿಭಟನೆ ಮಾಡಿದಿರಿ. ಸಾಮೂಹಿಕವಾಗಿ ಕೆಲಸಕ್ಕೆ ರಜೆ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಮುಖ್ಯವಾಗಿ ಸರ್ಕಾರಕ್ಕೆ ನಿಮ್ಮ ಬೇಡಿಕೆಗಳು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಪ್ರತಿನಿತ್ಯ ಅನ್ನುವಂಥದ್ದು? ಸರ್, ಮಾನ್ಯ ಮುಖ್ಯಮಂತ್ರಿಗಳಿಗೆ ಲಾಸ್ಟ್ ಇಯರೇ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಅವ್ರಿಗೆ ನಮಗೆ ಸಮಾನ ಕೆಲಸ ಸಮಾನ ವೇತನ ಮಾಡಿಕೊಡಿ ಅಂತ. ಬಟ್ ಗಮನದಲ್ಲಿ ಅವರು ಅಲ್ಲಿಂದ ನಮಗೆ ಆಯುಕ್ತರಿಗೆ ಮುಖ್ಯ ಆಯುಕ್ತರಿಗೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಪಾಲಿಕೆಯಲ್ಲಿ ಇನ್ನೂ 2 ವರ್ಷದಿಂದ ನಾವು ಅದನ್ನ ಸಮಾನ ಕೆಲಸ ಸಮಾನ ವೇತನ ಹೋರಾಟ ಮಾಡ್ತಾನೇ ಇದ್ದೀವಿ ಸರ್. ಒಂದೊಂದು ಅಧಿಕಾರಿಗಳು ಚೇಂಜ್ ಆಗ್ತಾ ಇದ್ದಾರೆ, ಅದರಿಂದ ನಮಗೆ ಡಿಲೇ ಆಗ್ತಾ ಇದೆ. ದಯವಿಟ್ಟು ನಾವು ಕೇಳೋದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಏನಂದರೆ, ಎಲ್ಲರಿಗೂ ಇವಾಗ 5 ವರ್ಷ ಪಾಲಿಕೆಯಿಂದ ಕೆಲಸ ಮಾಡಿರೋರಿಗೆಲ್ಲ ಪರ್ಮನೆಂಟ್ ಆಗಲಿ, ನೇರ ವೇತನ ಇಲ್ಲ, ಸಮಾನ ಕೆಲಸ ಸಮಾನ ವೇತನ ಮಾಡ್ತಾಯಿದ್ದಾರೆ. ನಾವು 300 ಜನ ಕೆಲಸ ಮಾಡ್ತಾಯಿದ್ದೀವಿ, ಸಂಪರ್ಕ ಕಾರ್ಯಕರ್ತರು, ಲಿಂಕ್ ವರ್ಕರ್ಸ್ ಆಗಿ. ಎಲ್ಲ ಹೆಣ್ಮಕ್ಳಿಗೂ ಸಮಾನವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನವಾಗಿ ಕೊಡಿ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ ಸರ್ ಅವ್ರ ಹತ್ರ. ಕಚೇರಿಯಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಇದೆಯಾ? ಬೋರ್ಡ್ಗಳಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಇದೆಲ್ಲ ಹೇಗಿದೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ಕಚೇರಿಗಳಲ್ಲಿ? ಸರ್, ಆ ಥರ ಯಾವುದೇ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿಲ್ಲ ಸರ್. ಏನೆಲ್ಲ ವ್ಯವಸ್ಥೆಗಳಿಲ್ಲ ಅದನ್ನು ಹೇಳಿ ಅಂತ. ಒಂದು ವಾಶ್ರೂಮು ಕೂಡ ಕೊಟ್ಟಿಲ್ಲ ಸರ್. ಆಫೀಸಲ್ಲಿ ಹೋದ್ರೆ ಮಾತ್ರ ಇರುತ್ತೆ ಅಷ್ಟೇ. ಬಟ್ ಫೀಲ್ಡಲ್ಲಿ ಹೋದಾಗ ನಮ್ಗೆ ಯಾವುದೇ ಥರ ಸೌಲಭ್ಯಗಳಿಲ್ಲ. ಮತ್ತು ಕನ್ನಡ ಬೋರ್ಡ್ ಚೇಂಜ್ ಮಾಡಿರ್ಬೋದು ಸರ್. ಇವತ್ತು ಕನ್ನಡ ನಾಮಫಲಕ 60%, 60% ಏನು ಚೇಂಜ್ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದೆಲ್ಲ ನಮ್ಮ ಲಿಂಕ್ ವರ್ಕರ್ಸೇ ಸರ್ ಮಾಡಿರೋದು. ಬಟ್ ಆರ್ಡ್ರ್ ಹಾಕೋದು SHIಗಳು JHIಗಳು ಈ ಥರ ಆರ್ಡರ್ ಕೊಡ್ತಾಯಿದ್ದಾರೆ. ಬಟ್ ಕೆಲಸ ಮಾಡ್ತಾ ಇರೋದೆಲ್ಲ ನಾವು ಲಿಂಕ್ ವರ್ಕರ್ಸ್ ಮಾಡಿಸ್ತಾ ಇರೋದು. ಅಂದರೆ ನೀವು ಕೆಲಸ ಮಾಡ್ತಿದ್ರೆ ಅದರ ಕ್ರೆಡಿಟ್ ನಿಮ್ಮ ಮೇಲಧಿಕಾರಿಗಳು ತಗೊಳ್ತಾ ಇದ್ದಾರೆ. ಓಕೆ, ಅದಕ್ಕೆ ಏನು ಹೇಳ್ತೀರಾ ನೀವು? ತುಂಬ ಬೇಜಾರಾಗ್ತಾಯಿದೆ ಸರ್. ಕೆಲಸ ಮಾಡೋದು ನಾವು ಹೆಸರು ಬರ್ತಾ ಇರೋದು ಮಾರ್ಸಲ್ಸು, SHI JHIಗಳು ಆ ಥರ ಪ್ರತಿಯೊಂದು ನಾವು ಆಶಾ ವರ್ಕರ್ ಅಂತ ಹೈಲೈಟ್ ಆಗ್ತಾಯಿದ್ದಾರೆ ಸರ್. ಬಟ್ ಕೆಲಸ ಮಾಡ್ತಾ ಇರೋದೆಲ್ಲ ನಾವುಗಳು. ಈಗ ಜಾತಿ ಗಣತೆ ಇರ್ಬೋದು, ಮತ್ತು ಚಿಲ್ಡ್ರನ್ ಸರ್ವೆ ಇರ್ಬೋದು, ಎಲ್ಲ ಥರ ಜೋನಲ್ ಲೆವೆಲಲ್ಲಿ ಏನೇನು JC ಸಾರು ಮತ್ತು ಜೋನಲ್ ಕಮಿಷನರ್ ಹೇಳ್ತಾ ಇದ್ದಾರೆ ಸರ್, ಅದೆಲ್ಲ ಥರ ಕೆಲಸ ಮಾಡ್ತಾ ಇದ್ದೀವಿ ನಾವು. ಓಕೆ, ಅಂದರೆ ಎಲ್ಲ ಒಂದು ಕಡೆ ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ. ಏನು ಹೇಳ್ತೀರಾ ನೀವು ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಈ ಮೂಲಕ ನೀವೇನು ಹೇಳ್ತೀರಾ? ಸರ್, ನೀವೇನೇ ಕೆಲಸ ಕೊಟ್ಟರು ಹೆಣ್ಮಕ್ಳು ಮಾಡ್ತಾ ಇದ್ದೀವಲ್ಲ, ಅದೇ ಥರ ಹೆಣ್ಮಕ್ಳಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಕೇಳ್ತಿದ್ದೀವಿ ಅಷ್ಟೇ. ಈಗ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಪರ್ಮನೆಂಟು ಕೊಡ್ಬೋದು ಸರ್. ಇಷ್ಟು ವರ್ಷದಿಂದ ಪಾಲಿಕೆಯಿಂದ ಕೆಲಸ ಮಾಡಿದ್ದೀವಿ ಅಂದರೆ ಅವ್ರು ಏನು ಕೆಲಸ ಮಾಡ್ತೀರಂತ ಕೆಲವೊಂದು ಅಧಿಕಾರಿಗಳು ಹೇಳಿದ್ದಾರೆ. ಅವ್ರ ಹೆಸರು ಹೇಳೋಕ್ಕೆ ನಾವು ಇಷ್ಟಪಡಲ್ಲ. ಕೆಲಸ ಮಾಡಿಲ್ಲ ಅಂದರೆ ಯಾಕೆ ಇಷ್ಟು ವರ್ಷವರೆಗೆ ಇಟ್ಕೊಂಡಿದ್ದಾರೆ ನಮ್ಮನ್ನಾಗಾದರೆ ಅಂತ ನಮ್ಮ ಎಲ್ಲ ಸಂಘದ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಸರ್. ದಯವಿಟ್ಟು ಹೆಣ್ಮಕ್ಳಿಗೆ ಸೌಲಭ್ಯಗಳು ಕೊಡಿ, ಕೆಲಸ ಮಾಡಿಸ್ಕೊಳ್ಳಿ. ನಾವು ಬೇಡ ಅಂತ ಹೇಳ್ತಾರೆ. ನೀವು ಕೊಟ್ಟಿರೋ ಕೆಲಸ ಎಲ್ಲ ನಾವು ಮಾಡ್ತಾ ಇದ್ದೀವಿ, ಕಡಿಮೆ ಸಂಬಳಕ್ಕೆ ಅದನ್ನು. ಸೊ ಅದರಿಂದ ದಯವಿಟ್ಟು ಎಲ್ಲರಿಗೂ ಪರ್ಮನೆಂಟ್ ಮಾಡಿ, ಇಲ್ಲಾಂದ್ರೆ ಸಮಾನ ಕೆಲಸ ಸಮಾನ ವೇತನ ಕೊಡಿ ಅಂತ ನಮ್ಮ ರಿಕ್ವೆಸ್ಟ್ ಸರ್. ಎಲ್ಲರ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ ನೀವು, ಸರ್ಕಾರಕ್ಕೆ ಒತ್ತಡನೂ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರತಿಭಟನೆಗೆ ಒತ್ತಡಕ್ಕೆ ಸರ್ಕಾರ ಮಣಿಯುತ್ತಾ, ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ವಿಶ್ವಾಸ ನಿಮಗೆ ಇದೆಯಾ ಅಂತ? ನಂಬಿಕೆನೇ ಇಲ್ಲ ಸರ್. ವಿಶ್ವಾಸ ಇಲ್ಲ ಅಂದರೆ ಉಗ್ರ ಹೋರಾಟ ಮಾಡೋಣ ಅಂದ್ಕೊಂಡಿದ್ದೀವಿ ಸರ್ ನೆಕ್ಸ್ಟು. ಯಾಕಂದರೆ ಲಾಸ್ಟ್ ಟೈಮು ಕೋವಿಡಲ್ಲಿ ಸರ್ ತುಂಬ ಜನ ಸತ್ತೋದ್ರು. 1 ರೂಪಾಯಿ ಯಾರಿಂದ ನಮ್ಮ ಪಾಲಿಕೆಯಿಂದ ಯಾರೂ ಕೊಡಲಿಲ್ಲ. ಅಮೃತರ ಸರ್ ಅವರ ಸಂಘದಿಂದ 1 ಲಕ್ಷ ರೂಪಾಯಿ ನಮ್ಮ ಒಂದು ಹುಡುಗಿಗೆ ಅವ್ರಿಗೆ ಕೊಟ್ಟರು ಸರ್. ಅದನ್ನು 1 ಲಕ್ಷ ಸಂಘದಿಂದ ಮಾತ್ರ ಕೊಡ್ತಾ ಇದ್ದಾರೆ. ಬಟ್ ಪಾಲಿಕೆಯಿಂದ ನಮ್ಗೆ ಯಾವುದೇ ಥರ ಸಿಗ್ತಾ ಇಲ್ಲ ನಮಗೆ. ಸೊ ದಯವಿಟ್ಟು 60 ವರ್ಷ ರಿಟೈರ್ಡ್ ಆದರೆ, ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ, ಅವ್ರಿಗೇನಾದ್ರೂ ಪಾಲಿಕೆಯಿಂದ ಕೊಡೋ ಥರ ದಯವಿಟ್ಟು ನಿಮ್ಮ TV ಮುಖಾಂತರ ನಾವು ಕೇಳ್ಕೊಂಡಿದ್ದೀವಿ ಸರ್. ಅವ್ರಿಗೆ ತಲುಪಿಸ್ಲಿ ಅಂತ ನಿಮ್ಮ ಹತ್ರ ಬೇಡ್ತಾ ಇದ್ದೀವಿ ಸರ್. ಎಸ್, ಹಾಗೆ ಇನ್ನೊಬ್ಬ ಮಹಿಳಾ ಸಿಬ್ಬಂದಿಗಳು ನಮ್ಮೊಂದಿಗಿದ್ದಾರೆ, ಅವ್ರನ್ನೇ ಮಾತನಾಡ್ಸೋಣ. ಮೇಡಮ್, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಏನೆಲ್ಲ ಸಮಸ್ಯೆಗಳು ಅನುಭವಿಸ್ತಿದ್ದೀರಿ? ನಾವು 30 ವರ್ಷದಿಂದ BBMPನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ಸತಿ ನಾವು ಮನವಿ ಕೊಡ್ತಾನೇ ಇದ್ದೀವಿ, ಕಮಿಷನರ್ ಆಗಲಿ ಪಾಲಿಕೆಯಲ್ಲಿ ಎಲ್ಲರಿಗೂ. ಆದರೆ ಅವರು ನಮ್ಮ ಕೈಯಿಂದ ಕೆಲಸ ಮಾಡಿಸ್ಕೊಳ್ತಾರೆ. ನಮ್ಗೆ ಯಾವಾಗ ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ನಮ್ಮ ಬಗ್ಗೆ ಏನು ಚಿಂತೆ ಮಾಡಲ್ಲ. ನಮ್ಗೆ ESI ಇಲ್ಲ, PF ಇಲ್ಲ. ಸಂಬಳ ನೋಡಿದ್ರೆ 3,000. ಮುಂಚೆ ನಾವು ಸ್ಟಾರ್ಟಿಂಗ್ನಲ್ಲಿ 300 ರೂಪಾಯಿಂದ ಜಾಯಿನ್. ಮೂಲಭೂತ ಸೌಕರ್ಯಗಳು ಹೇಗಿದೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ? ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಅದ್ರ ಬಗ್ಗೆ ಕಚೇರಿಯಲ್ಲಿ ಹೇಗಿದೆ ಅಂತ? ನಮಗೆ ಯಾವ ಕಚೇರಿನೂ ಇಲ್ಲ, ಎಲ್ಲಿ ಇಲ್ಲ. ರೋಡ್ನಲ್ಲಿ ಕೂತ್ಕೊಳ್ತೀವಿ ಟಯರ್ಡ್ ಆದರೆ ನೀರು ಇಲ್ಲ. ಅಲ್ಲಿ ನೀರು ಕುಡಿಯೋಕ್ಕೂ ನಾವು ಕಾಸು ಕೊಟ್ಟು ದುಡ್ಡು ಕೊಟ್ಟು ತೊಗೊಳ್ತೀವಿ. ಮತ್ತು ವಾಶ್ರೂಮ್ ಹೋಗ್ಬೇಕಂದ್ರೆ ಎಲ್ಲಾದರೂ ಯಾರ್ದಾದ್ರೂ ಮನೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆ ಥರ ಇದೆ ಏರಿಯಾನಲ್ಲಿ. ನಮಗೆ ಎಲ್ಲೂ ಸೌಲಭ್ಯ ಇಲ್ಲ, ಯಾವ ಥರ ಸೌಲಭ್ಯಗಳೂ ಇಲ್ಲ ನಮಗೆ. 30 ವರ್ಷದ ಕೆಲಸ ಮಾಡ್ತಿದ್ದೀರಿ. ನಿಮ್ಮ ಭದ್ರತೆ, ಕುಟುಂಬ ಭದ್ರತೆ ಏನಾದ್ರು ಇದೆಯಾ? ಇನ್ಶೂರೆನ್ಸ್ ಆ ಥರದ್ದು ಏನೋ ಮಾಡಿಸ್ಕೊಂಡಿದ್ರೆ ಹೇಗೆ? ಯಾವ ಇನ್ಶೂರೆನ್ಸು ಇಲ್ಲ. ನಮ್ಮ ಹೆಲ್ತ್ ಕೆಟ್ಟರೇನು ನಮಗೇನು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆನೇ ಇಲ್ಲ. ಪ್ರತಿನಿತ್ಯ ನೀವು ಏನೇನು ಸವಾಲುಗಳನ್ನು ಎದುರಿಸ್ತೀರಾ? ಏನೇನು ಕೆಲಸ ಮಾಡ್ತೀರಾ ನೀವು ಫೀಲ್ಡಲ್ಲಿ? ಏರಿಯಾನಲ್ಲಿ ಎಲ್ಲ ಲೋಕಲ್ ಲೀಡರ್ ಆಗಲಿ, ನಮ್ಮ MLAಗಳಾಗಲಿ ಎಲ್ಲರೂ
ನಮ್ಮ ಇದಕ್ಕೇನೆ ದಬಾವ ಹಾಕ್ತಾರೆ, ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ ಹೇಳಿ. ನಾವೆಲ್ಲರಿಗೂ ಮಾಡಿ ಕೊಡ್ತೀವಿ, ಆದರೆ ನಮ್ಮ ಬಗ್ಗೆ ಯಾರೂ ಚಿಂತೆ ಮಾಡಲ್ಲ. ಅಲ್ಲಿನೂ ಅಷ್ಟೇ, ಅವರು ಬಂದು ನಮಗೆ ಬಂದು ಸಹಕಾರ ಮಾಡ್ತೀವಿ ಅಂತಾರೆ, ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಮ್ಮ ಬಗ್ಗೆ ಮರ್ತೋಗ್ತಾರೆ. ಓಕೆ, ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀರಾ, ಪ್ರತಿಭಟನೆಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ಇದೆಯಾ ನಿಮಗೆ? 30 ವರ್ಷದಿಂದ ಇದ್ದಿಲ್ಲ ಸರ್, ಇನ್ನೂ ಇಲ್ಲ ಸರ್ ಭರೋಸೆ. ಕೊಡ್ತಾರೆ ಅಂತ, ನಮ್ಮ ನ್ಯಾಯ ಸಿಗುತ್ತೆ ಅಂತ ನಮ್ಗೆ ಭರೋಸೆನೇ ಇಲ್ಲ. ಏನು ಹೇಳ್ತೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಸರ್ಕಾರಕ್ಕೆ ಏನು ಹೇಳ್ತೀರಾ ನೀವು? ಸರ್ಕಾರಕ್ಕೆ ಒಂದೇ ಒಂದು ಬೇಡಿಕೆ ನಮ್ಮ ಕಡೆಯಿಂದ, CM ಸಾಹೇಬರು, ನಾವು ಸಂಪರ್ಕ ಕಾರ್ಯಕರ್ತರಾಗಿ ಯಾವತ್ತೂ ನಮ್ಮನ್ನ BBMPನಲ್ಲಿ ಗಮನ ತಂದು ಕೊಟ್ಟಿಲ್ಲ. ನಾವು ಬಂದು ಇವಾಗ ಈ ಮೂಲಕ ನಾವು ನಿಮಗೆ ಗಮನ ಕೊಡ್ತಾ ಇದ್ದೀವಿ. ನಾವು ಸಂಪರ್ಕ ಕಾರ್ಯಕರ್ತರಾಗಿ, ನಾವು ಲಿಂಕ್ ವರ್ಕರ್ ಆಗಿ, ಆರೋಗ್ಯ ಇಲಾಖೆನಲ್ಲಿ, ಸಾಲಿಡ್ ವೇಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ನಾವು PK ಅವ್ರಿಗೆ ಎಲ್ಲರಿಗೂ ಸಪೋರ್ಟ್ ಆಗಿ ನಾವು ಎಲ್ಲ ಕೆಲಸ ಮಾಡಿ ಕೊಡ್ತಾ ಇರೋದು. ಲೋಕಲ್ ಆಗಿ ಗ್ರೌಂಡ್ ಲೆವೆಲ್ನಲ್ಲಿ ನಾವೇ ಅಲ್ಲಿ ಕೆಲಸ ಮಾಡಿ ಕೊಡೋದು ಜಾಸ್ತಿಯಾಗಿ. ನಮ್ಮ ಬಗ್ಗೆ ಯಾರು ಅಲ್ಲಿ ಹೈಲೈಟ್ ಮಾಡಕ್ಕೆ ಹೋಗಲ್ಲ. ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಮಹಿಳಾ ಸಿಬ್ಬಂದಿಗಳ ಸಮಸ್ಯೆಗಳು ಅಥವಾ ಅವರ ಮಾತುಗಳಾಗಿತ್ತು. ಇನ್ನಾದರೂ ಸರ್ಕಾರ ಇವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.